ಹೆಸರು ರಕ್ಷಿತಾ ಅಂತ. ಸೊ ಇದು ನಂದು ಇಂಟ್ರಡಕ್ಷನ್. ರಕ್ಷಿತಾ ಬೇರೆ ಹಸ್ಬೆಂಡು, ನಮ್ಮ ಅತ್ತೆಯವರು. ಇನ್ನೇನು ಮಾರ್ಚಿಗೆ. ಹಾಯ್, ನನ್ನ ಹೆಸರು ರಕ್ಷಿತಾ ಅಂತ. ನನ್ನ ID ನೇಮ್ ಇಟ್ಕೊಂಡಿರೋದು ರಕ್ಷಿತಾ ದೊರೆ ಅಂತ. ಆ ದಿನದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ದೊಡ್ಡ ಆಸೆ ಇತ್ತು. ಸೊ ಇವಾಗ ಅದಕ್ಕೆ ಟೈಮ್ ಕೂಡ ಬಂದಿದೆ ಅನಿಸುತ್ತೆ. ಬಟ್ ಆದರೆ ಏನು ಗೊತ್ತಾ, ನನಗೆ ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ, ಫಸ್ಟು ಸ್ಟಾರ್ಟಿಂಗಿಂದನೇ ಇದು ಲೆಂತಿ ವೀಡಿಯೋಗಳನ್ನ ಹಾಕ್ಬಿಟ್ರೆ ಕ್ಲಿಕ್ ಆಗಲ್ವೇನೋ, ಅದಕ್ಕೆ ನಾನೇನು ಮಾಡಿಕೊಂಡೆ ಅಂದರೆ ಮಿನಿ ಬ್ಲಾಗ್ಸ್ ಥರ ಮಾಡೋಣ, ಅದು ಜನಗಳಿಗೆ ಇಷ್ಟ ಆದರೆ ನಾನು ಮುಂದೆ ಇದು ಮಾಡ್ಕೊಂಡು ಹೋಗೋಣ, ಲೆಂತಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್, ನನ್ನ ಮೈಂಡಲ್ಲಿ ಇದ್ದಿದ್ದೆ ಇದು 100 ಸಬ್ಸ್ಕ್ರೈಬರ್ ಆಗಲಿ, ಆಮೇಲಿಂದ ಲೆಂತಿ ವಿಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ಒಂದು ದಿನಾನೂ ಕೂಡ ಮಿಸ್ ಮಾಡದೆ ನೀನು ಹಾಕ್ಕೊಂಡು ಹೋದರೆ ನಿನ್ನ ಫಾಲೋವರ್ಸ್ ಕೂಡ ಗೇನ್ ಆಗುತ್ತೆ ಅಂತೆಲ್ಲ ಸಜೆಸ್ಟ್ ಮಾಡಿದ್ರಲ್ಲ. ಸೊ ನಾನು ಅದಕ್ಕೆ ಯೋಚನೆ ಮಾಡಿದೆ, ಯಾಕೆ ನಾನು ಮತ್ತೆ ಇದನ್ನು ಸ್ಟಾರ್ಟ್ ಮಾಡಬಾರ್ದು, ಮಾಡೋಣ ಅಂತ ಒಂದು ಆಸೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ನಂದು ಇಂಟ್ರಡಕ್ಷನ್ ವಿಡಿಯೋ. ಐಡಿಯಲ್ಲಿ ಇಟ್ಕೊಂಡಿರೋ ನೇಮು ರಕ್ಷಿತಾ ದೊರೆ. ಅಂದರೆ ನಮ್ಮ ಅಪ್ಪನ ಹೆಸರು ದೊರೆಸ್ವಾಮಿ ಅಂತ, ನಮ್ಮ ಅಮ್ಮನ ಹೆಸರು ಪ್ರೇಮ ಅಂತ. ನನಗೆ ಮ್ಯಾರಿಡ್ ಆಗಿದೆ. ಮ್ಯಾರಿಡ್ ಆಗಿ ಇನ್ನೇನು ಮಾರ್ಚ್ ಬಂದರೆ 4 years ಆಯ್ತಾ ಬಂತು. ನನಗೆ ಈ ಫೆಬ್ರವರಿ ಬಂದರೆ 3 years ಓಲ್ಡ್ ಬೇಬಿ ಗರ್ಲ್ ಇದ್ದಾಳೆ. ಹಾಗೆ ಲೈಫ್ ಹೋಗ್ತಾ ಇದೆ. ನಾವೀಗ ಪ್ರೆಸೆಂಟ್ ಇರೋದು ನಮ್ಮಮ್ಮ ಮನೆ ಬಂದು ಶ್ರೀನಗರ ಇದ್ದಿದ್ದು. ಮದುವೆ ಆದಮೇಲೆ ಇಲ್ಲಿ ಕುಮಾರಸ್ವಾಮಿ ಲೆವೆಟ್ಟಿಗೆ ಬಂದಿದ್ದೀನಿ. ಇಲ್ಲೇ 4 yearsಯಿಂದ ಇರೋದು ಕೂಡ. ಅಂದರೆ ನಮ್ಮದು ಓನ್ ಹೌಸು. ಸೊ ಇಲ್ಲೇ ಇದ್ದೀವಿ ಆವಾಗಿಂದ. ಇಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಅಂತಂದರೆ ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆಯವರು, ನನ್ನ ಮಗಳು ಇರೋದು. 4 ಜನ ಇದ್ದೀವಿ ಇಲ್ಲಿ. ಮಾರ್ನಿಂಗ್ ರುಟೀನು ಡೈಲಿ ಹಾಕಿದ್ದೀನಿ ಆಲ್ರೆಡಿ ಮಿನಿ ಬ್ಲಾಗ್ಸಲ್ಲಿ, ನೀವು ನೋಡಿರ್ತೀರ. ನೋಡಿಲ್ಲ ಅಂದರೆ ನೋಡಿ ಪ್ಲೀಸ್, ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ವೀಡಿಯೋಲಿ ನಾನು ತುಂಬ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇನ್ನೂ ಕೂಡ ಕಲಿಯೋದು ತುಂಬ ಇದೆ. ಒಂಥರ ಸ್ಟಾರ್ಟ್ ಮಾಡಬೇಕು ಅನ್ನೋ ಜೋಶು ತುಂಬ ಇತ್ತು ಆಗ. ಆದರೆ ಒಂದು ಸತಿ ನಾನು ಒಂದು 3-4 ವೀಡಿಯೋ ಲೆಂತಿ ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡಿ ಅದು ವ್ಯೂಸ್ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಡಿಸಪಾಯಿಂಟ್ ಆಗಿ 2 years ಬ್ಯಾಕು ಮತ್ತೇನೇ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಚಾನಲೇ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಈಗೇನೋ ಗೊತ್ತಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಬಂದಿದೆ. ಸೊ ಅದಕ್ಕೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಮಂಜು ಅಂತೂ ಅವಳ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನ್ನ ಕೊಲಾಬ್ರೇಷನ್ ಮಾಡ್ಕೊಂಡೇನೆ ನನ್ನನ್ನು ಇದಾಗೋ ಥರ ಜಾಸ್ತಿ ವ್ಯೂಸ್ ಹೋಗೋ ಥರ ಮಾಡ್ತಿದ್ದಾಳೆ. ಅವಳನ್ನ ತುಂಬ ನೆನಪಿಸ್ಕೊತೀನಿ. ತುಂಬ ಥ್ಯಾಂಕ್ಸ್ ಮಂಜು. ಸೊ ನನ್ನ ಫ್ಯಾಮಿಲಿಯವರು ಕೂಡ ಅಷ್ಟೇ. ನಾನು ಒಂದು ವೀಡಿಯೋನು ಏನಾದರೂ ವಾಟ್ಸಪ್ಪಲ್ಲಾಗಿರ್ಬೋದು ಯಾವುದ್ರಲ್ಲಾದರೂ ಶೇರ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಇನ್ನೂ 2.8 ಇನ್ನೂ ಸ್ಕೂಲಿಗೆ ಸೇರಿಸಿಲ್ಲ. ನೆಕ್ಸ್ಟ್ ಜೂನು ಇದರಲ್ಲಿ ಸ್ಕೂಲಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.